ರಾಂಗ್ ವರ್ಡ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದ್ರೆ ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ. ಅದು ಏನ್ ಹೇಳುತ್ತೆ ಅಂದ್ರೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್ ಏನು ಯಾರ ಅಗೇನ್ಸ್ಟ್ ಏನು ಹೇಳಂಗಿಲ್ಲ. ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದ್ರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ. ಅದು ತುಂಬಾ ಬ್ರಾಡ್ ಆಗಿ ಹೇಳಿದ್ದಾರೆ. ಸೊ ಅಂದ್ರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ, ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ, ನೀವು ಲೀಗಲ್ ಆಗಿ ಇನ್ನೂ ತೋರ್ಸಂಗಿಲ್ಲ, ಡೈರೆಕ್ಟ್ 7 years ಜೈಲು. ಸೊ ಅಂದ್ರೆ ಏನು ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿ ಇದ್ದಾರೆ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ, ನೀವು ಹೇಟ್ ಸ್ಪೀಚ್ ಅಂದ್ರೆ ಏನು ಬರ್ಬೋದು ಅಂದ್ರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ, ಇದು ಸುಪ್ರೀಂ ಕೋರ್ಟ್ ಲಾಯರ್ಸ್ ಕಚೇರಿ ಅದೇನು ತೋರ್ಸಂಗಿಲ್ಲ. ಸೊ ನೀವು ಏನ್ ತೋರಿಸ್ತೀರಾ ಸಿನಿಮಾನಲ್ಲಿ, ಏನ್ ತೋರಿಸ್ಬೋದು? ನೀವು ಆ ಬಿಲ್ ಓದಿದ್ದೀರಾ? ಹಾ, ನಾವು ಮೇನ್ ಕ್ರಕ್ಸ್ ಓದಿದೀನಿ. ಅಂದ್ರೆ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಡೀಟೇಲ್ ಓದಿದ್ದೀರಾ ನೀವು? ಇಲ್ಲ, ಡೀಟೇಲ್ ಆಗಿ ಓದಕ್ ಆಗೋದು ಇಲ್ಲ, ಅದು ಡೀಟೇಲ್ ತೋರ್ಸುದಿಲ್ಲ ಅವರು. ನೀವು ಏನ್ ಹೇಳ್ತಿದಿರಲ್ಲ ತೋರ್ಸಕ್ಕಾಗಲ್ಲ, ಲೀಗಲ್ ಆಗಿ ಏನು ಮಾತಾಡಕ್ಕಾಗಲ್ಲ, ಅಲ್ಲೆಲ್ಲ ಇಲ್ಲ ಸರ್. ಅದು ಏನಾದ್ರು ಮಾತಾಡ್ಬೋದು. ನೀವು ಒಬ್ಬರ ಮೇಲೆ ಒಬ್ರು ದ್ವೇಷ ಕಾರುವಂತ ವಿಚಾರವನ್ನ ಮಾಡೋಂಗಿಲ್ಲ. ಕರೆಕ್ಟ್ ಸರ್. ಎಸ್ ಸರ್, ಅದು ಬೆಂಕಿ ಹಚ್ಚೋಂಗಿಲ್ಲ. ಕರೆಕ್ಟ್ ಸರ್. ಆ ತರ ಮಾತುಗಳು ಆಡಬಾರ್ದು. ಹಿಂದೂ ಮುಸ್ಲಿಂ ಬಗ್ಗೆ, ಮುಸ್ಲಿಂ ಹಿಂದೂ ಬಗ್ಗೆ ಈ ತರ ಎಲ್ಲ ಸ್ಪೀಚಸ್ ಎಲ್ಲ ಇರುತ್ತಲ್ಲ. ಕರೆಕ್ಟ್ ಸರ್. ಆ ತರದಕ್ಕೆಲ್ಲದನ್ನು ತಂದಿರೋದು. ಬೇರೆ ಲೀಗಲ್ ಆಗಿ ಏನು ತೋರಿಸಬಾರ್ದು ಅಂತ ಏನು ಹೇಳಿಲ್ವಲ್ಲ. ಎಸ್ ಸರ್. ಸೊ ಅದು ನೀವು ಆಕ್ಚುಲಿ ಬಹುಶಃ ಫುಲ್ ಬಿಲ್ ಓದ್ದೇನೆ ನೀವು ಮಾತಾಡ್ತಾ ಇದ್ದೀರಾ ಅಂತ ನಮಗೆ ಅರ್ಥ ಆಗ್ತಾ ಇದೆ ಇವಾಗ. ಓಕೆ. ಇತ್ತೀಚೆಗೆ ಬಿಲ್ ಅದು ವೆರಿ ರೀಸೆಂಟ್ಲಿ ಬಂದಿರೋ ಬಿಲ್. ಎಸ್ ಸರ್. ಬಟ್ ಇಟ್ ಇಸ್ ದ ನೀವು ಈ ತರ ಅರ್ಥ ಮಾಡ್ಕೋಬೇಕು. ಇಲ್ಲ, ಆಗಿದೆ ಸರ್, ಆಕ್ಟಿವ್ ಆಗಿದೆ. ಈಗ ಲೋಕಭವನ ಇದೆಯಲ್ಲ, ಅಲ್ಲಿಂದ ರಾಷ್ಟ್ರಪತಿಗೆ ಹೋಗಿದೆ, ಇತ್ತೀಚೆಗೆ ನಿನ್ನೆ ಹೋಗಿದೆ. ಓಕೆ, ಅಟ್ ಲೀಸ್ಟ್ ನಾವು ಅಂದ್ರೆ ಹಂಗ ಆಗಿದ್ರೆ ದಟ್ ಅವ್ರು ಹೇಳಿದ್ದಾರೆ, ನ್ಯೂಸ್ ಅಲ್ಲಿ ಬಂದಿತ್ತು ದಟ್ ಆಲ್ರೆಡಿ ಪಾಸ್ಟ್ ಅಂತ. ಲೋಕಭವನದಿಂದ ರಾಷ್ಟ್ರಪತಿ ಭವನ್ಗೆ ಹೋಗಿದೆ ಇವಾಗ. ಓಕೆ, ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ನಾವು ಇನ್ನೊಂದು ಮಾತು ಹೇಳ್ತೀನಿ. ಸಪೋಸ್ ಯು ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್, ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್. ನೀವು ಸ್ನೋ ಬಾಲ್ ಅಂತ ಆಗತ್ತೆ ಇದು ಇವ್ರು ಹೇಳ್ತಾರೆ, ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್. ಅದು ಓದಿಲ್ಲ ಸರ್ ನೀವು. ಸರ್ ಅದು ಡಿಫೈನ್ ಮಾಡಿಲ್ಲ, ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ. ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ. ಅವರು ಏನ್ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಸೊ ಇಫ್ ನಿಮ್ಮ ಓಕೆ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಕಾನ್ಫಿಡೆನ್ಸ್ ಇದೆ ಸರ್, ಬಿಲ್ ಅಪ್ರೂವ್ ಆಗಿ ಬರ್ಲಪ್ಪ, ಆಮೇಲೆಲ್ಲ ನೀವು ಏನ್ ಬೇಕೋ ನೀವೆಲ್ಲ ಮಾತಾಡ್ಬೋದು. ಇವಾಗ ಅದನ್ನ ಅಪ್ರೂವ್ ಆಗಿಲ್ಲ. ಓಕೆ, ಲೆಜಿಸ್ಲೇಚರ್ ಪಾಸ್ ಓಕೆ ಸರ್. ಸೊ ಪ್ರಿಯಂಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಹೇಗಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟರಿ ಸರ್. ನಾವು ಇದು ಟ್ರೆಂಡ್ ನೋಡಿದ್ದೀವಿ. ನಾವು ಯು ಸ್ಟಡಿಡ್ ದ ಟ್ರೆಂಡ್. ನಮ್ದೆ ಒನ್ ರೈಟ್ ತಗೊಂಡು ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್. You can't do this, you can't do that, you can't do anything. So adnalli censorship aldo avaga constitution is there to look after us. Why no institution is looking after us sir. Sir, I'll tell you constitution one second. Speech anta idiyalla, freedom of speech ಹೋಗಿದೆ ಸರ್, ಅದಕ್ಕೆ ಮಾಡ್ತಾ ಇದ್ದೀವಿ ಇದು. ಹಾಗೇನಿಲ್ಲ, ನೀವು ಫುಲ್ ಓದದ್ಮೇಲೆ ಸರ್. ಓಕೆ, let me tell ಸರ್. ಅದೇ ಕೂತ್ಕೊಳ್ಳಿ. ಓಕೆ ಸರ್. ಸೊ that's what I'm trying to tell you. ನಿಮ್ಗೆಲ್ಲ ಇದು ಅನ್ಸ್ತಾ ಇದೆ, ಯು ಆರ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ ಸೇಯಿಂಗ್ ದಟ್ ಇನ್ನೂ ಚಾನ್ಸ್ ಇದೆ, ನಾವು ಏನೋ ಮಾಡ್ಬೋದು, ಅದು ಆಗತ್ತೆ. ಬಟ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ. ನಿಮ್ಗೆ ಗೊತ್ತಾ ಅದು? everyone knows about the dog. Now suddenly somebody has decided we'll take the lives of all these dogs away. ಆ ಡಿಸಿಷನ್ ಚೇಂಜ್ ಆಗಿಲ್ಲ, ಅದು ಫೈಟ್ ಆಗ್ತಾ ಇದೆ, ಮಾಡ್ತಾರೆ ಫುಲ್ ಪ್ರೊಟೆಸ್ಟ್. ಬಟ್ ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ಅದು ಬಾಗ್ಲು ತೆಗೆದ್ಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ, ಕಾಲು ಇದೆ ಒಳಗಡೆ ಬಂದಿದ್ದಾರೆ. ಸೊ ನಾವು ವಾಟ್ ಎವರ್ ಚಾನ್ಸ್ ನಾವು ಇಫ್ ಈ ಸೇಸ್ ಇಟ್ ಇಸ್ ಯೆಟ್ ಟು ಪಾಸ್, ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದ್ದೀನಿ ಇದು. ಬಿಫೋರ್ ಇಟ್ ಪಾಸಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್, ಅವ್ರು ಹೇಳ್ತಾ ಇದ್ದಾರೆ ನೌ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ. So I will leave it off. So before it happens, I have done this. Okay.
ಇಲ್ಲ, ನಾವು ಗವರ್ಮೆಂಟ್ ಅಗೇನ್ಸ್ಟ್, ಗವರ್ಮೆಂಟ್ ಇಸ್ ಅಸ್, ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಹೂ ಆರ್ ಥಿಂಗ್, ಇಟ್ ಇಸ್ ಅವರ್ಸ್, ಇಟ್ ಇಸ್ ದೇ ಆರ್ ಸಪೋಸ್ ಟು ಬಿ ಆರ್ ಸರ್ವೆಂಟ್ಸ್, ದೇ ಆರ್ ನಾವು ವಿ ಆರ್ ವರ್ಕಿಂಗ್ ಫಾರ್ ಅಸ್. I am a taxpayer, I pay a very heavy tax every day, every month with GST, with every year ITRs and all that. But ಯಾಕೆ ಇನ್ ಮಾಡಿದೀವಿ, ಹೇಗೆ, which part of this movie I will tell you now, ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟಾನ್ಷಿಯಲ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು, ಏನ್ ಮಾಡಿದ್ರು ಅಂಡ್ ಏನೇನ್ ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಸೊ ನಾವು ಡಾಕ್ಯುಮೆಂಟ್ರಿನಲ್ಲಿ ಏನ್ ನಾವು ಯೋಚನೆ ಮಾಡಿದೀವಿ ಅಂದ್ರೆ, ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರಿಗೆ, ಕರೆಕ್ಟಾ ಬ್ಯಾಂಗ್ಳೂರಲ್ಲಿ? ಸೊ ನಾನು ಆಟೋಮೊಬೈಲ್ ಇಂಜಿನಿಯರ್, ಓಕೆ? ಸೊ ಇನ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ, ಯೋಚನೆ ಮಾಡಿದ್ವಿ, ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲಾದ್ದು ತಗೊಳುತ್ತೆ, ಜಸ್ಟ್ ಟೇಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ, ಇದು ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಇದು ಮೇಂಟೈನ್, ಪ್ಲಸ್ ಚಲಾನ್, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್, ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಏನ್ ಯೋಚನೆ ಮಾಡ್ದೆ ಹೇಗೆ ಚೇಂಜ್ ಮಾಡ್ಬೇಕು ಫುಲ್ ಮೈಂಡ್ ಸೆಟ್ ನ, ವಾಟ್ ಈಸ್ ದ ವೇ ಟು ಡೂ ಇಟ್? ಆವಾಗ ಲೆಟ್ಸ್ ಮೇಕ್ ಅ ರೋಡ್, ನಾವು ಇಂಜಿನಿಯರ್ ಈ ತರದ್ ರೋಡ್ ಮಾಡೋಣ, ಅದು ರೋಡ್ ನಮ್ಗೆ ವಾಪಸ್ ಕೊಡ್ಬೇಕು. ಇವತ್ತಂಕ ಮನುಷ್ಯದು ಸ್ಟಾರ್ಟಿಂಗ್ ಇಂದ, ಅಂದ್ರೆ ಫೈರ್ ಇದ್ ಮಾಡಿದಾರಲ್ಲ ಅವಾಗಿಂದ ಇವತ್ತಂಕ ಈ ತರದ್ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ. ಇವನ್ ಸ್ಪಿರಿಚುವಲ್ ಪಾತ್ನು ಇಲ್ಲ ಯಾವ್ದು ವಾಪಸ್ ಕೊಡುತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಇವನ್ ನೀವು ಸ್ಪಿರಿಚುವಲ್ ಪಾತ್ನು ಹೋದ್ರು ಅದನ್ನು ತಗೊಳತ್ತೆ ಏನೋ. ಸೊ ಇದು ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ ಕಡೆ. ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ, ಅದು ವಾಪಸ್ ನಮ್ಗೆ ಕೊಡ್ಬೇಕು. ಆ ತರದ್ ರೋಡ್. ಎಸ್ ಸರ್. ಸೊ ದಿಸ್ ರೋಡ್ ಹ್ಯಾಸ್, ಥಿಂಕ್ ಅಬೌಟ್ ಇಟ್ ಲೈಕ್ ಅ ಯೂನಿವರ್ಸ್. ಫಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. ಓಕೆ, ಸೊ ದಿಸ್ ರೋಡ್ ಈಸ್ ಒನ್ ಆಫ್ ಅವರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ. ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ. ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು, ರಸ್ತೆ ನಮ್ ಕಡೆಯಿಂದ ತಗೋಬೇಕು, ನಮ್ದು ಏನೋ ಕೊಟ್ಬಿಟ್ಟೆ ಹೋಗ್ಬೇಕು. ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ಅಟ್ ದಿ ಎಂಡ್, ಬರ್ತ್ ಇಸ್ ದೇರ್, ಡೆತ್ ಇಸ್ ದೇರ್ ಇನ್ ದಿ ಎಂಡ್. ಬಟ್ ನಾವು ಈ ತರದ್ ರೋಡ್ ಮಾಡ್ತೀವಿ, ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ನ ಇನ್ವರ್ಟ್ ಮಾಡ್ತಿದ್ವಿ. ಅದು ರಸ್ತೆ ನಿಮ್ಗೆ ಕೊಡ್ಬೇಕು. ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ. ನಾವ್ ಟೆಕ್ನಿಕಲ್ ಆಗಿ ಆನ್ಸರ್ ಕೊಡ್ತೀನಿ ಇವಾಗ. ನಾವು the question that needs to be answered in the in the competition is this. ಎಲ್ಲಾರು ಇಂಜಿನಿಯರ್ಸ್ ಬರ್ತಾರೆ and they will answer one question. The question is, how many solar panels does it take to move a 2000 kilogram car for 24 hours? ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಇಲ್ಲಿ? ಫಟಾಕ್ ಸೆಟ್ ಚಾಟ್ ಜಿಪಿಟಿ ನಲ್ಲಿ ಇದು ಕ್ವೆಶ್ಚನ್ ಹಾಕಿ ಒಂದು ಆನ್ಸರ್ ಬರುತ್ತೆ. ಕರೆಕ್ಟಾ? ಎಷ್ಟು ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು, ಅದು ಓಕೆನಾ? That is already there, man. Yes sir, very good sir, it is already there. Very good point he made, that it is already there. ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದೀವಿ, ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ. ನೋ ನ್ಯೂ ಟೆಕ್ನಾಲಜಿ, ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ. ಸೊ ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದೀವಿ. ವಿ ಆರ್ ಅಸೆಂಬ್ಲಿಂಗ್ ದ ಪಾರ್ಟ್ಸ್. ಸೊ ಇಮ್ಯಾಜಿನ್ a road that has solar panels in it, and that solar panels will drive the vehicle on a track. So you will not pay any money for transportation. Now second layer, in all the highways alla ನಿಮಗೆ ಮಿಡಲ್ ಸೆಕ್ಷನ್ ಅಲ್ಲಿ ಫುಲ್ ನಮ್ದೇ ಸ್ಪೇಸ್, ಅದು ಕಂಪ್ಲೀಟ್ಲಿ ಯೂಸ್ಲೆಸ್. ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್, ನಾಟ್ ಇನ್ ಯೂಸ್, ಅಂಡ್ ಆಕ್ಚುಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ. ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ಯು ಹ್ಯಾವ್ ದಟ್ ಗಿವಿಂಗ್ ಬ್ಯಾಕ್ ಟು ಅಸ್. ನೆಕ್ಸ್ಟ್ aqueducts, watershed management, power supply, data management, ಅದೆಲ್ಲ ಒಂದೇ ಇದರಲ್ಲಿ. ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ವಿಲ್ ಯೂಸ್ ರೀಸೈಕಲ್ಡ್ ಮೆಟೀರಿಯಲ್ಸ್, ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್. ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ. ನಾವು ವಿ ಡೋಂಟ್ ಹ್ಯಾವ್ ಟು, ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವು ಮಾಡೋಣ. Now what is our problem with the current road building system is ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ ಎಲ್ಲ. ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ, ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಲ್ಲ, ನೋಡೋದು ಇಲ್ಲ.
ಅದು ಯಾರ್ದು ಹಣ? ನಮ್ದು. ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ ಎವ್ರಿ ಬೋಲ್ಟ್ ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ, ನೀವು ಎಲ್ಲ ಮೀಡಿಯಾ ಇದಾರಲ್ಲ, ನಮ್ ಫಾಲೋ ಮಾಡಿ. ಒನ್ ಡೇ ಕಂಟಿನ್ಯೂಸ್ ಆಗಿ 24/7 ಫಾಲೋ ಮಾಡಿ. ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ. ದಟ್ ಇಸ್ ದ ಚಾಲೆಂಜ್ ಆಕ್ಚುಲಿ. 2042 ಡೇಸ್ ಮುಂಚೆ ಇದು ಡಾಕ್ಯುಮೆಂಟರಿ ಶುರು ಆಯ್ತು. ಇವತ್ತು ಡೇ 2042. ಆನ್ ಡೇ 1001ಗೆ ನಾನು ಹೇಳಿದೆ ಇವ್ರಿಗೆ, ಇದು ಪ್ರೆಸ್ ಮೀಟ್ ಮಾಡೋಣ, ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದಿರಾ? ಎಷ್ಟು ಜನ ನೋಡಿದಿರಾ ನಾಯಕ್ ಮೂವಿ? ಎನಿಬಡಿ ಶೋ ಆಫ್ ಹ್ಯಾಂಡ್ಸ್. ಸಿಎಂ ಫಾರ್ ಅ ಡೇ ನೋಡಿದಿರಲ್ಲ? ಸೊ ನಾನು ಅದೇ ಮಾಡೋಣ ಅಂತ ರಿಯಲ್ ಲೈಫ್ ಅಲ್ಲಿ ಬರ್ದೆ ಸ್ಕ್ರಿಪ್ಟ್ ಅಲ್ಲಿ. ಹೇಗ್ ಮಾಡೋದು, ಇದು ಮಾಡೋಣ, ಹೇಗ್ ಮಾಡೋದು ಅದೆಲ್ಲ. ಸೊ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಕೊಡ್ತೀನಿ. ಸೊ ಡೇ 1 ನಾನು ಶುರು ಮಾಡಿದೆ ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಟೈಟಲ್ ಬರುತ್ತೆ. ಆಮೇಲೆ ಲಾಗ್ ಲೈನ್ ಬರೆಯಕ್ಕೆ ನಾನು ಹೇಳ್ದೆ, ಸೂಪರ್ ಹೀರೋ ಫಿಲ್ಮ್ಗೆ ಏನ್ ಲಾಗ್ ಲೈನ್ ಇರುತ್ತೆ, ಒಂದು ಸೂಪರ್ ಹೀರೋ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್, ಆ ತರದ ಲಾಗ್ ಲೈನ್ ಇರುತ್ತಲ್ಲ. ಸೊ ನಾನು ಹೇಳಿದೆ ಸೂಪರ್ ಹೀರೋ ವರ್ಡ್ ತೆಗ್ಬಿಟ್ಟು ಆರ್ಡಿನರಿ ಸಿಟಿಸನ್ ಅಂತ ಹಾಕೋಣ. ಆರ್ಡಿನರಿ ಸಿಟಿಸನ್ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್ ಅಂತ ನಾನು ಲಾಗ್ ಲೈನ್ ಬರ್ದೆ. ಅಲ್ಲಿ ನಾನು ಫಸ್ಟ್ ಸೆಟ್ಟಿಂಗ್ ಅಲ್ಲಿ ನಾನು ಬರ್ದೆ, ಏನೇನ್ ಬರ್ದೆ ಅದೆಲ್ಲ ರಿಯಲ್ ಆಗಿ ಬಂತು. 3 days ಆದ್ಮೇಲೆ ಎಲ್ಲ ಏನೇ ದಿಸ್ ಆಕ್ಟರ್ ಗೋಸ್ ಅಂಡ್ ಮೀಟ್ ಸಚ್ ಅಂಡ್ ಸಚ್ ಪರ್ಸನ್ ಅಂತ. 3 days later ಐ ಮೆಟ್ ದಟ್ ಪರ್ಸನ್ ಇನ್ ರಿಯಲ್ ಲೈಫ್. ಹಂಗ್ ಮಾಡಿ 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 ಏನೇನೋ ಆಯ್ತು. ಐ ಮೆಟ್ ಸಮ್ ಆಫ್ ದ ಗ್ರೇಟೆಸ್ಟ್ ಮೈಂಡ್ಸ್ ಇನ್ ದ ವರ್ಲ್ಡ್. ನೊಬೆಲ್ ಪ್ರೈಸ್ ವಿನ್ನರ್ಸ್, ಡಾಕ್ಟರ್ ಸುಧಾಕರ್ ವಾರಣಾಸಿ, ದ ಕ್ರಿಯೇಟರ್ ಆಫ್ 108, our ambulance service, ಆಯುಷ್ಮಾನ್ ಭಾರತ್ ಯೋಜನಾ, ಡಾಕ್ಟರ್ ರವೀಂದ್ರ ಶೆಟ್ಟಿ, ದೆನ್ ನೊಬೆಲ್ ಪ್ರೈಸ್ ವಿನ್ನರ್ ಜೆರಿ ವೈಟ್, ಪೀಸ್ ಪ್ರೈಸ್ 97, ಲ್ಯಾಂಡ್ ಮೈನ್ಸ್ಗೆ. ಸೊ ಆಲ್ ದೀಸ್ ಆರ್ ವೆರಿ ಬಿಗ್ ಚೇಂಜಸ್ ಇನ್ ದ ಕಂಟ್ರಿ ಅಂಡ್ ದ ವರ್ಲ್ಡ್. ಸೊ ಅವ್ರು ಹೇಳಿದ್ರು ನನಗೆ ಹೇಗ್ ಮಾಡಬೇಕು, ವಾಟ್ ಯು ಹ್ಯಾವ್ ಟು ಡೂ ಅಂಡ್ ವಾಟ್ ಇಸ್ ದ ಸ್ಕಿಲ್. ಸೊ ದೇ ಸೆಡ್ ಗೋ ಇನ್ ಟು ಯುವರ್ ಮೋಸ್ಟ್ ಇನ್ಹೆರೆಂಟ್ ಸ್ಕಿಲ್. ಅಂದ್ರೆ ಏನ್ ಇನ್ಹೆರೆಂಟ್ ಸ್ಕಿಲ್ ಅಂದ್ರೆ, ನಾನು ಆಟೋಮೊಬೈಲ್ ಇಂಜಿನಿಯರ್, ನಾನು ಇಂಜಿನಿಯರು, ಸೊ ಐ ಕ್ಯಾನ್ ಥಿಂಕ್, ಐ ಕ್ಯಾನ್ ಬಿಲ್ಡ್. ಸೊ ಗೋ ಬ್ಯಾಕ್ ಟು ದಟ್. ಡೋಂಟ್ ಟ್ರೈ ಟು ಡೂ ರಾಜನೀತಿ, ಡೋಂಟ್ ಡೂ ಆಲ್ ದಟ್, ಬಟ್ ಟ್ರೈ ಟು ಬಿಲ್ಡ್. ಸೊ ಐ ಸೆಡ್ ಓಕೆ, ಬಟ್ ವೈ ಡೋಂಟ್ ವಿ ಬಿಲ್ಡ್ ಎ ಸೊಲ್ಯೂಷನ್ ವೇರ್ ಇಟ್ ಇಸ್ ಅನ್ಡಿನೈಬಲ್. ಅದು ಮುಟ್ಟಿದ್ರೆ, ಅದು ರೋಡ್ ಮುಟ್ಟಿದ್ರೆ, ಅದು ನಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋದಿಲ್ಲ. ಯು ಕ್ಯಾನಾಟ್ ಸೇ ಇಟ್. ವಿಸಿಬಲ್, ಯು ಕ್ಯಾನ್ ಟಚ್ ಅಂಡ್ ಫೀಲ್ ಇಟ್. ಆವಾಗ ದಿಸ್ ವಿಲ್ ಚೇಂಜ್ ದ ಥಿಂಗ್. ಸೊ ಇನ್ ಆರ್ಡರ್ ಟು ಡೂ ದಟ್, ಇನ್ ದಟ್ ಜರ್ನಿ ನಾನು ಎಷ್ಟೊಂದು ಲೈಕ್ ಗೋಯಿಂಗ್ ಟು ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಗೋಯಿಂಗ್ ಅಂಡ್ ಸ್ಪೀಕಿಂಗ್ ಟು ದಿಸ್ ಪರ್ಸನ್, ಗೋಯಿಂಗ್ ಎಲ್ಲರೂ ನೋ 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 ನೋ. ಯಾಕೆ? ಬಿಕಾಸ್ ದೇ ಆರ್ ಗೆಟಿಂಗ್ ಸಮಥಿಂಗ್ ಆರ್ ದಿ ಅದರ್ ಫ್ರಮ್ ದಿಸ್. ಅದಕ್ಕೆ ಅವ್ರು ಬಿಡಲ್ಲ. ದ ಓನ್ಲಿ ವೇ ಟು ಡೂ ಇಟ್ ಇಸ್ ಡೂ ಇಟ್ ಲೈವ್, ಕಂಪ್ಲೀಟ್ಲಿ ಲೈವ್, continuously 24/7 till it builds. I am ready to go on that journey. I have given my life to that journey. But you need the, ನೀವು ಹೋಗ್ಬೇಕಾಗಿರೋ ಜಾಗ ಯೂನಿಯನ್ ಗೌರ್ಮೆಂಟ್. Yes sir. ಹೇಳ್ತಿರ್ಕಲಿ, ನಿತಿನ್ ಗಡ್ಕರಿ ಅವರೆಲ್ಲ ಇದಾರಲ್ಲ, ಹೈವೇಸು ಅದೆಲ್ಲ ಮಾಡ್ತಿರೋದು. Yes sir. ನೀವು ಒಂದು ಅನಿಮೇಷನ್ ಟೆಕ್ನಿಕಲ್ಲು ಅಥವಾ ಬೇರೆ ಇನ್ಯಾವ್ದಾದ್ರು ಟೆಕ್ನಿಕಲ್ಲನ್ನು ನೀವು ಪ್ರೂವ್ ಮಾಡಿ ತೋರಿಸಿ ಡಾಕ್ಯುಮೆಂಟ್ರಿ ತರ ಅವ್ರಿಗೆ ಕೊಡಿ. Exactly. ಆ ಕೊಟ್ಟದಾಗ ನೀವು ಹೇಳಿದ್ರೆ ಒನ್ ಆಫ್ ದ ಬೇಸ್ ಇನ್ ಇದು 4 tracks 6 tracks ನಲ್ಲಿ Exactly. ಅಲ್ಲಿ ನೀವೇನ್ ಕ್ರಾಪ್ ಬಿಲ್ಡ್ ಮಾಡ್ತೀರಾ, ಸೋಲಾರ್ ಎನರ್ಜಿ ಬಿಲ್ಡ್ ಮಾಡ್ತೀರಾ, ಅದೆಲ್ಲ ಈ ತರ ಯೂಸ್ ಆಗುತ್ತೆ ಅಂತ ನೀವು ಅವ್ರ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕೊಡಬೇಕು. Yes, exactly. ಅದು ಮಾಡಕ್ಕೆ, ಅದನ್ನ ಮಾಡೋದಕ್ಕೆ ಅಲ್ಲಿ ಹೋಗ್ಬೇಕು ನೀವು. Yes, that is actually very good point ನೀವು ರೇಸ್ ಮಾಡ್ತೀವಿ. ಇಲ್ಲೆಲ್ಲ ಏನೋ ಅದು actually incorrect sir. That the idea is, even if you go there, the issue is remains the same. ನೀವು ಅವ್ರಿಗೆ ಆಲ್ರೆಡಿ ಅದೆಲ್ಲ ಗೊತ್ತು. It is not like they are people who don't know. They already know everything. ಅದು 10 ಸಲ ಅದು ಹೋಗಿ ಅಲ್ಲಿ ಫೈಲ್ ಕೂತಿ ಅದು ವಾಪಸ್ ಬಂದಿದೆ. ನೀವು ಅಟೆಂಪ್ಟ್ ಮಾಡಿದೀರಾ ಅದನ್ನ? ಅವ್ರು ಈ ಡಾಕ್ಯುಮೆಂಟ್ರಿನಲ್ಲೇ ಎಷ್ಟೊಂದು ಜನ ಹೋಗಿ ಅಲ್ಲಿ ಎಷ್ಟೊಂದು ನ್ಯೂ ರೋಡ್ ಸರ್ಫೇಸಸ್ಗೆ ಹೇಳಿ ಬಂದು ಬಿಟ್ಬಿಟ್ಟಿದ್ದಾರೆ. ಒನ್ ಪರ್ಸನ್ ಫ್ರಮ್ ಕೇರಳ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಅವರು ವೇಸ್ಟ್ ಪ್ಲಾಸ್ಟಿಕ್ ಇಂದ ರೋಡ್ ಟೈಲ್ಸ್ ಮಾಡಿದ್ದಾರೆ. ಇಟ್ ಇಸ್ ಲೆಸ್ ದೆನ್ 25 ಪೈಸಾ ಪರ್ ಟೈಲ್. ಅಂದ್ರೆ sir, one more I want to tell you, very important, very well done sir, thank you so much, I completely forgot about this. Okay, so ಅವರು ಮಾಡಿದ್ದಾರೆ, ಬಟ್ ಆ ಟೈಲ್ಸ್ ಯೂಸ್ ಮಾಡಲ್ಲ. ಯಾಕಂದ್ರೆ ಪರ್ ಕಿಲೋಮೀಟರ್ ಇಷ್ಟು ಬರುತ್ತೆ, and then it will break and then you repair it. ಅದಕ್ಕೆ this tile they will not do. Only way to do it is do it through absolute transparency. But I will tell you one more very important sir. In this documentary ನಾನು ಬರ್ದೆ, okay, I wrote, I want to speak to the state government. Suddenly DK ಶಿವಕುಮಾರ್ ಸತ್ತೆ ಸರ್ಗೆ ನಾವು ಅದು ಹೋಗಿ ಪ್ರೆಸೆಂಟ್ ಮಾಡಿದೆ ಕಬ್ಬನ್ ಪಾರ್ಕ್ ಅಲ್ಲಿ.
ಅದು ತೋರಿಸ್ದೆ ನಾನು, ಅದು ಫೋಟೋನು ಇದೆ, ಅವ್ರದ್ದು ವಿಡಿಯೋನು ಇದೆ, ಅದು ಅವ್ರ ಫೋನ್ನು ಮಾಡಿದ್ರು ನನಗೆ ಎಷ್ಟೊಂದ್ಸಲಿ. ನಾನು ಹೇಳ್ದೆ ಸರ್ ಅದು ಬರೀ ಕಾಂಪಿಟಿಷನ್ಗೋಸ್ಕರ ಬಿಲ್ಡ್ ಮಾಡಕ್ಕೆ, ಅದಕ್ಕೆ ನಾವು ಕಾಂಪಿಟಿಷನ್ ಲೈವ್ ಅಲ್ಲಿ ಅಲ್ಲಿ ತೋರ್ಸೋಣ ಅಂತ. We will build it, sir. We will only have to build it. Nobody else will build it. We only have to build it. We have to build it live, and we are going to do the finals in the Vidhan Sabha. The only thing I want is permission to go and do the finals there. ತೋರ್ಸಕ್ಕೆ, ವರ್ಲ್ಡ್ ತೋರ್ಸಕ್ಕೆ, ಹೇ ನೋಡ್ರ ನಾವು ರೋಡ್ ಹಿಂಗ್ ತರ ಮಾಡಿದೀವಿ, ಅದು ವಾಪಸ್ ಕೊಡುತ್ತೆ ನಮ್ಗೆ, ಯಾರು ಮಾಡಿಲ್ಲ. ಅದೇ ಆ ರೋಡ್ದು ಆ ಕಾಂಪಿಟಿಷನ್ಗೆ ಚೀಫ್ ಗೆಸ್ಟ್ ಆಗಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ಗೆ ನಾನು ಇನ್ವೈಟ್ನು ಮಾಡಿದೆ. ಸರ್ ನೀವು ಚೀಫ್ ಗೆಸ್ಟ್ ಅಂತ ಬನ್ನಿ, ಅದು ಇದು ಬ್ಯಾನರ್ನು ತೋರಿಸಿ ಅವ್ರಿಗೆ ಎಲ್ಲ ಹೇಳಿ ಅವ್ರು ಹಾ ಮಾಡ್ತೀವಿ. ಅದು ದ ಸೇಮ್ ಪ್ರಾಸೆಸ್. ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಟ್ರೀ ದಟ್ ಯು ನೀಡ್ ಟು, ಐ ಡೋಂಟ್ ನೋ ವಾಟ್ ಇಟ್ಸ್ ಅ ಟ್ರೀ ಆರ್ ಇಟ್ಸ್ ಅ ಡಿಸೀಸ್ ಇದು, ಬಟ್ ವಾಟ್ ಎವರ್ ವಿ ಹ್ಯಾವ್ ಟು ಟ್ರೈ ಅಂಡ್ ಡೂ ಇಟ್ ಅವರ್ ಸೆಲ್ಸ್. ದಟ್ ಇಸ್ ದ ಫೈನಲ್ ಆನ್ಸರ್. ಡಾಕ್ಯುಮೆಂಟರಿ ನನಗೆ ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಇದೆ, ಬರೀ ಸ್ಟೇಟ್ ಇಲ್ಲ. So it is like we have to think beyond the person also there. The person also is not the issue. The system is the issue. So to change the system, you have to only do something that is so big that you cannot ignore it. Ignore ಮಾಡಕ್ಕಾಗಲ್ಲ. ಆ ಥರದ್ ಮಾಡಿದ್ರೆ then only ಯಾರೋ ನೋಡ್ತಾರೆ ಅದಕ್ಕೆ. So that is one. ಅಲ್ಲಪ್ಪ, ನ್ಯಾಷನಲ್ ಹೈವೇ